ಸ್ವಂತ ಅವ್ರ ಅಳಿಯ ಅವ್ರ ತಮ್ಮ ಮಂಜುನಾಥ್ ಅವ್ರ ತಮ್ಮ ಚನ್ನರಾಯಪಟ್ಟಣದ ಶಾಸಕರು, ಅವರು ಬಾಲಕೃಷ್ಣ, ಅವರು JDS, ಇವ್ರ ಭಾವ ರಾಜ್ಯಾಧ್ಯಕ್ಷರು, ಅವ್ರ ಮಾವ ರಾಷ್ಟ್ರಾಧ್ಯಕ್ಷರು, ಇವ್ರ ಭಾವನ ಮಗ ರಾಜ್ಯ ಯುವ ಕಾಂಗ್ರೆಸ್ಸು ಅಲ್ಲ ಯುವ ಜನತಾದಳದ ಅಧ್ಯಕ್ಷರು. ಅವ್ರಿಗೆ ಅವ್ರ ಪಾರ್ಟಿ ಮೇಲೆ ನಂಬಿಕೆ ಇಲ್ಲ ಅಂತಂದರೆ JDS ಓಟ್ ಕೇಳತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ಜನರ ಮುಂದೆ ಇಟ್ಟು ಓಟ್ ಕೇಳಬೇಕಾದಂಥವ್ರು ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಅವರ ಕಪಟತನದಿಂದಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅದು ಮೊಸಳೆ ಕಣ್ಣೀರು. ಆ ಗೋಮುಖ ವ್ಯಾಘ್ರಗಳ ಕಣ್ಣೀರಿಗೆ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಮರುಗೋದಿಲ್ಲ. ನಾನು ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಸಚಿವ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅವರ ಸ್ವಂತ ಕ್ಷೇತ್ರದ ಜನನೇ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ, ಸರಿಯಾದಂಥ ಉತ್ತರ ಕೊಟ್ಟಿದ್ದಾರೆ. ಅವ್ರ ಸ್ಥಾನಮಾನ ಏನು ಅಂತೇಳಿ ಅವ್ರ ಪಕ್ಷದವರೇನೇ ಇವತ್ತು ಹೇಳ್ತಾ ಇದ್ದಾರೆ. ಅದೇ ಸಾಕು. ಅವರು ಸಾಕಿ ಬೆಳೆಸ್ತಂಥ ಅವ್ರ ಪಕ್ಷದ ಚಿಹ್ನೆ ತೆನೆವತ್ತ ಮಹಿಳೆಯನ್ನು ಬಿಸಾಕಿ ದೂಡಿ ಆ ಮಹಿಳೆಯನ್ನು ದೂರ ತಳ್ಳಿ ಕೆಸರಲ್ಲಿದ್ದ ಕಮಲನ ಹಿಡ್ದಿರೋದೇ ಸಾಕ್ಷಿ. ಅವ್ರ ಅಳಿಯನ್ನು ಬೇರೆ ಯಾರನ್ನಾರು ನಿಲ್ಲಿಸಿದ್ದಿದ್ರೆ ನಾವು ಆ ಪಾರ್ಟಿಯಿಂದ ಬೇರೆ ಮಾತು. ಸ್ವಂತ ಅವ್ರ ಅಳಿಯ ಅವ್ರ ತಮ್ಮ ಮಂಜುನಾಥ್ ಅವ್ರ ತಮ್ಮ ಚನ್ನರಾಯಪಟ್ಟಣದ ಶಾಸಕರು, ಅವರು ಬಾಲಕೃಷ್ಣ, ಅವರು JDS, ಇವ್ರ ಭಾವ ರಾಜ್ಯಾಧ್ಯಕ್ಷರು, ಅವ್ರ ಮಾವ ರಾಷ್ಟ್ರಾಧ್ಯಕ್ಷರು, ಇವ್ರ ಭಾವನ ಮಗ ರಾಜ್ಯ ಯುವ ಕಾಂಗ್ರೆಸ್ಸು ಅಲ್ಲ ಯುವ ಜನತಾದಳದ ಅಧ್ಯಕ್ಷರು. ಅವ್ರಿಗೆ ಅವ್ರ ಪಾರ್ಟಿ ಮೇಲೆ ನಂಬಿಕೆ ಇಲ್ಲ ಅಂತಂದರೆ JDSನ ಪರಿಸ್ಥಿತಿ ಮುಂದಿನ ದಿನಗಳು ಏನಾಯಿತು ಅಂತ. ಕೋಲಾರದಲ್ಲಿ ಲವ್ ಬಗ್ಗೆ ಹೇಳಿದ್ರಿ ಸರ್. ನಾನು ಹೇಳ್ತಕ್ಕಂಥದ್ದು 3 ಟಿಕೆಟ್ ಕೊಟ್ಟಿದ್ದಾರೆ. 3 ಟಿಕೆಟು 3 ಜನ ನಿಂತಿದ್ದಾರೆ. ಹಾಸನದಲ್ಲೊಬ್ಬರು, ಮಂಡ್ಯದಲ್ಲೊಬ್ಬರು. ಕೋಲಾರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲದೆ ಹೋಗಿದ್ರೆ ಅಲ್ಲೂ ಏನಾರು ಆಗೋಗಿದ್ರೆ ಆಯ್ತಿತ್ತಾನೋ. ರಿಸರ್ವಲ್ಲಿ ಯಾರು ಮದುವೆ ಆಗಿದ್ವಿ, ಅಂತರ್ಜಾತಿ ಮದುವೆ ಆಗಿದ್ರೆ ಅದನ್ನೇ ಅವ್ರ ಕಡೆಯವ್ರನ್ನ ನಿಲ್ಸ್ಕೊಂಡ್ಬಿಡ್ತಿದ್ರು ಏನೋ. ಅಂಥ ಕುಟುಂಬ ಪ್ರೇಮ ಅವ್ರದ್ದು ಇರ್ತಕ್ಕಂಥದ್ದು. ಓಕೆ. BJP ಸರ್, BJP ರಾಜ್ಯದ ಇವತ್ತು ನಡೀತಾ ಇರ್ತಕ್ಕಂಥ ಯುದ್ಧ BJPಯ ವಿರುದ್ಧ ಅಲ್ಲ, ಇದೊಂದು ಕರ್ನಾಟಕ ರಾಜ್ಯದ ವಿರುದ್ಧವಾಗಿರ್ತಕ್ಕಂಥ ಪಕ್ಷ BJP. ಅದು ಯಾವತ್ತೂ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಅದು ಉತ್ತರ ಭಾರತದ ಪರವಾಗಿ ಮತ್ತು ಮೋದಿರವರು ಪ್ರತಿನಿಧಿಸ್ತಕ್ಕಂಥ ಆ ರಾಜ್ಯಗಳಿಗೆ ಅನುಕೂಲ ಮಾಡ್ತಾ ಇದೆ. BJPಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ಯೋಜನೆಗಳಿಗೆ, ವಿಶೇಷವಾಗಿ ಮೇಕೆದಾಟು ಅಂತ ಯೋಜನೆ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಆ ಎಲ್ಲ ಯೋಜನೆಗಳಿಗೆ ಅನುಮತಿಯನ್ನು ಕೊಡೋದ್ರಲ್ಲಿ BJP ನಿರ್ಲಕ್ಷ್ಯಗೊಳಿಸಿದೆ. ಅದರಿಂದ ನಾವು ಇವತ್ತು 100 ರೂಪಾಯಿ ನಾವು ನಮ್ಮಿಂದ ತೆರಿಗೆ ಕೊಟ್ಟರೆ 13 ರೂಪಾಯಿ ಮಾತ್ರ ತೆರಿಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು. ಅದೇ ಉತ್ತರ ಪ್ರದೇಶಕ್ಕೆ 396 ರೂಪಾಯಿಗೂ ಅಧಿಕ ಮತ್ತು ಬಿಹಾರ್ಗೆ ಮತ್ತಷ್ಟು ಅಧಿಕವಾದಂಥ ತೆರಿಗೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. BJP ನರೇಂದ್ರ ಮೋದಿರವರು ಪ್ರಧಾನಮಂತ್ರಿ ಆಗಲಿ ಅಂತೇಳಿ ರಾಜ್ಯದ 25 ಜನ ಸಂಸದರನ್ನು ಕೊಡ್ತು ರಾಜ್ಯ. ಆದರೆ BJPಯ ಕೊಡುಗೆ ರಾಜ್ಯಕ್ಕೆ ಏನು ಅಂತಕ್ಕಂಥದ್ದನ್ನು ಅವ್ರು ಹೇಳಬೇಕು. ಈಗ ಶೂನ್ಯ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈಗ 5 ಕಾಂಗ್ರೆಸ್ಸು, 1 ಪಕ್ಷೇತರ, ಒಟ್ಟು 6 ಶಾಸಕರಿದ್ದಾರೆ. ಅದು ಬಲನ ಹೇಗೆ ಸರ್ ನಿಮಗೆ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ಸು ನಾವು 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಕಾಂಗ್ರೆಸ್ಸಿಂದ ಆಯ್ಕೆ ಆಗಿರ್ತಕ್ಕಂಥ ಮತ್ತು ಗೌರಿಬಿದನೂರಿನಲ್ಲಿರ್ತಕ್ಕಂಥ ಪಕ್ಷೇತರ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 8 ಪೈಕಿ 6ರಲ್ಲಿ ಇವತ್ತು ಬಲಿಷ್ಠವಾಗಿದೆ. ನಮಗೆ ಒಂದು ದೊಡ್ಡ ಶಕ್ತಿ ಅಂತಂದರೆ ರಕ್ಷಾರಾಮಯ್ಯನಂತ ಒಬ್ಬ ಯುವಕ ಯಾವುದೇ ರೀತಿಯಾದಂಥ ಚಾರಿತ್ರ್ಯ ಹಿನ್ನೆಲೆ ಇಲ್ಲದೆ ಇರತಕ್ಕಂಥ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಉತ್ತಮವಾದಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು. ಅದಕ್ಕಿಂತ ಮತ್ತೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕವಾಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಇಂದಿನ 3.25 ವರ್ಷಗಳ ಕಾಲದಲ್ಲಿ ಅತ್ಯಂತ ಭ್ರಷ್ಟ ಮಂತ್ರಿ 40% ಕಮಿಷನನ್ನು ಜಾರಿಗೆ ತಂದಂಥವರು ಒಬ್ಬ ಕೋವಿಡ್ನ ಸಂದರ್ಭದಲ್ಲಿ ಕೋವಿಡ್ನ ರೋಗಿಗಳ ಕೊಡಬೇಕಾದಂಥ ಹಣವನ್ನು ಲೂಟಿ ಮಾಡಿದಂಥ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ದ ಅಂತೇಳಿ ಸ್ವಪಕ್ಷೀಯರಿಂದ, ನಮ್ಮಿಂದಲ್ಲ ಈ ಮಾತುಗಳೆಲ್ಲ, BJPಯ ಅವರ ಸ್ವಪಕ್ಷೀಯರಿಂದಲೇ ಟೀಕೆಗೆ ಗುರಿಯಾಗಿರ್ತಕ್ಕಂಥ ಮತ್ತು ಕ್ಷೇತ್ರದ ಜನರಿಂದ ತಿರಸ್ಕಾರಗೊಂಡಿರ್ತಕ್ಕಂಥ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನರಿಂದ ತಿರಸ್ಕಾರಗೊಂಡಿರ್ತಕ್ಕಂಥ ಮತ್ತು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಸುಧಾಕರ್ ಅಂತ ಒಂದು ಧಿಕ್ಕಾರದ ಕೂಗನ್ನು ಇರ್ತಕ್ಕಂಥ ಸುಧಾಕರ್ ನಮ್ಮ ವಿರುದ್ಧ ನಿಂತಿರ್ತಕ್ಕಂಥದ್ದೇ ರಕ್ಷಾರಾಮಯ್ಯನವ್ರಿಗೆ ಜನ ಕೈ ಹಿಡಲಿಕ್ಕೆ ಅದೇ ಮುಖ್ಯ ಕಾರಣ.